ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾವಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೆ, ಹೇಳಿದೆ ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟು, ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ ಅಂದ್ಬಿಟ್ಟು. ಇವಾಗಲೂ ಕೂಡ ಅಷ್ಟೇ ಟೈಮ್ ಇದೆ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇವ್ರ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಹಾಟ್ ಪ್ರೋಟೋಕಾಲ್. ಇದ್ರ ಬಗ್ಗೆ ವೀಡಿಯೋನ ಮಾಡಿ 3-4 ತಿಂಗಳಾಗಿದೆ. ಆಲ್ರೆಡಿ ತುಂಬ ಜನ 10,000 20,000 ಅರ್ನಿಂಗನ್ನು ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಆ್ಯಕ್ಟಿವ್ ಇದ್ರು ಅವರು. ಬಟ್ ಈ ಒಂದು ಟೋಕನ್ ಇನ್ನೂ ಅಫಿಷಿಯಲ್ ಲಿಸ್ಟಿಂಗ್ ಆಗಿಲ್ಲ. ಈ ಟೋಕನ್ ಬಿಟ್ಟು ಅವ್ರದ್ದೇ ಆದಂಥ ಬೇರೆ ಬೇರೆ ಮೀಮ್ ಟೋಕನ್ಸ್, ಯುವನ್ ಟೋಕನ್, ಬೇರೆ ಬೇರೆ ಬೆಜ್ಜಾನ್ ಟೋಕನ್ನ ಬಿಟ್ಟು ಮಾಡಿ NFTs ಎಲ್ಲ ಬಿಟ್ಟರು. ಇದೆಲ್ಲ ಕೌಂಟ್ ಮಾಡಿ ಒಂದು 20,000 10,000 ಸಿಕ್ಕಿದೆ. ನೋಡೋಣ ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು. ಬಟ್ ಇವ್ರ ಕಡೆಯಿಂದ ಇವಾಗ ಏನಪ್ಪ ಅಪ್ಡೇಟ್ ಇದೆ ಅಂದರೆ, ಒಂದು ಹೊಸದಾದಂಥ ಟೋಕನ್ ಕೂಡ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಒಂದು ಟೋಕನ್ನ ಹಳೆ ಯೂಸರ್, ಹೊಸ ಯೂಸರ್ ಯಾರಾದರೂ ಕೂಡ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ಅದರಿಂದ ಪ್ರತಿಯೊಬ್ಬ ಯೂಸರ್ ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ನ್ಯೂ ಟೋಕನ್ ಅಥವಾ ಹಾಟ್ ಟೋಕನ್ ಏನೈತೆ ಪ್ರತಿಯೊಂದು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಮೂರನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟ್ಸ್. ಡಾಗ್ಸ್ ಆದ ನಂತರ ಕ್ಯಾಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ. ಏನಕ್ಕೆ ಇಷ್ಟೊಂದು ವೈರಲ್ ಆಗ್ತಿದೆ ಅಂದರೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ವೀಡಿಯೋನ ಮಾಡಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ವೀಡಿಯೋನ ಮಾಡಿ ಆಲ್ರೆಡಿ 1 ಮಂತ್ ಆಗಿದೆ. ಬಟ್ ಆ ಒಂದು ವೀಡಿಯೋದಲ್ಲಿ ನಾನು ಹೇಳಿರಲಿಲ್ಲ, ಲೈಕ್ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರಲಿಲ್ಲ. ಜಸ್ಟ್ ಒಂದು 20 ಸೆಕೆಂಡ್ ಅದು 30 ಸೆಕೆಂಡ್ ಬಗ್ಗೆ ಹೇಳಿದಷ್ಟೇ. ಲೈಕ್ ಡಾಗ್ಸ್ ಥರ ಐತೆ, ಡಾಗ್ಸ್ ಥರನೇ ಕ್ಯಾಟ್ ಕೂಡ ಬಂದೈತೆ, ಕಾಪಿ ಪೇಸ್ಟ್ ಮಾಡ್ದಂಗಿದೆ ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟ್ 50-50 ಬರ್ಬೋದು, ಬರ್ದೇನೂ ಇರ್ಬೋದು ಅಂತ ಹೇಳಿದೆ. ಬಟ್ ಡಾಗ್ಸ್ ಲಿಸ್ಟಿಂಗ್ ಆದ ನಂತರ ಬಿಟ್ಗೆಟಲ್ಲಿ ಅಫಿಷಿಯಲ್ ಅನೌನ್ಸ್ ಮಾಡಿದ್ರು. ಏನು ಅಂತ ಅನೌನ್ಸ್ ಮಾಡಿದ್ರು, ಪ್ರೀ ಮಾರ್ಕೆಟಲ್ಲಿ ಬರ್ತಾ ಇದೆ ಕ್ಯಾಟ್ಸ್ ಅಂದ್ಬಿಟ್ಟು. ಆ್ಯಂಡ್ ಪ್ರೀ ಮಾರ್ಕೆಟ್ ಕೂಡ ತೊಗೊಂಬಂದರು. ಎರಡೂ ಕೂಡ ಸಿಂಕ್ ಆಗಿ ಕ್ಯಾಟ್ಸ್ ಯಾವ ರೀತಿ ಇತ್ತು, ಡಾಗ್ಸ್ ಯಾವ ರೀತಿ ಇತ್ತು ಅದೇ ಥರ ಕ್ಯಾಟ್ಸ್ ಕೂಡ ಐತೆ, ಪ್ರೀ ಮಾರ್ಕೆಟಲ್ಲಿ ಬಂದೈತೆ ಅಂತ ಎಲ್ಲ ಕೂಡ ನ್ಯೂಸ್ ಸಿಂಕ್ ಆದಮೇಲೆ ಈ ಒಂದು ಕ್ಯಾಟ್ಸ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ. ಸಿಕ್ಕಾಬಟ್ಟೆ ವೈರಲ್ ಆದಮೇಲೆ ನಾನು ಸಬ್ಸ್ಕ್ರೈಬರ್ಸೇ ಕಳಿಸಿದ್ದು, ನನಗೆ ಬ್ರೋ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಲ್ರೆಡಿ 1 ಮಂತ್ ಆಗಿದೆ ಗುರು ಅಂತ ಕಳಿಸಿದ್ದೆ. ಸೊ ಅಟ್ ಪ್ರೆಸೆಂಟ್ ಇವಾಗ $0.0072 ಕೂಡ ನಡೀತಾ ಇದೆ. ನಾನು ಹೇಳೋದೇನೆಂದರೆ, ಡಾಗ್ಸ್ ಏನು ಅಮೌಂಟ್ ಬಂತು ಅಷ್ಟೇ ಅಮೌಂಟು ಈ ಒಂದು ಪ್ರಾಜೆಕ್ಟ್ ಸಿಗೋದಿಲ್ಲ. ಏನಕ್ಕೆ ಫಸ್ಟ್ ನಾವು ನಾಟ್ ಕಾಯಿನ್ ಮಾಡಿದ್ವಿ. ನಾಟ್ ಕಾಯಿನ್ ಮಾಡಿದಾಗ ಎಲ್ಲರೂ ಕೂಡ 25,000 30,000 1.5 ಲ್ಯಾಕ್ವರೆಗೂ ಕೂಡ ಸಿಕ್ಕಿತ್ತು. ಅದಾದಮೇಲೆ ಡಾಗ್ಸ್ ಬಂತು. ಡಾಗ್ಸ್ ಎಷ್ಟು ಸಿಕ್ತು, 5,000 10,000 50,000 20,000 ಸಿಕ್ತು. ಬಟ್ ನಾಟ್ ಕಾಯಿನ್ ಎಷ್ಟು ಕೊಡ್ತು ಅಷ್ಟೇ ನಮಗೆ ಡಾಗ್ಸಲ್ಲಿ ಸಿಗಲಿಲ್ಲ. ಎಲ್ಲ ತುಂಬ ಜನ ಕೊಟ್ಟಿದೆ, ಅದ್ರ ಬೇರೆ ಮ್ಯಾಟರ್. ಸೊ ನಾಟ್ ಕಾಯಿನ್ ಬಂತು ಅಂದರೆ ಸ್ವಲ್ಪ ಯೂಸರ್ಸ್ ಇದ್ದರು, ಬಟ್ ಡಾಗ್ಸು ತುಂಬ ಜನ ಯೂಸರ್ಸ್ ಇದ್ದರು, ಅದೇನು ತೊಂದರೆ ಇಲ್ಲ. ಬಟ್ ನಾವು ಪರ್ ಪರ್ಸನ್ ಪ್ರಾಫಿಟನ್ನು ನೋಡ್ತು ಅಂದರೆ ತುಂಬಾ ಕಡಿಮೆ ಇತ್ತು. ಸೊ ಈಗ ನಾವು ಕ್ಯಾಟ್ಸನ್ನು ಕಂಪೇರ್ ಮಾಡ್ತು ಅಂದರೆ ಡಾಗ್ಸ್ಗಿಂತ ಕ್ಯಾಟ್ಸು ಇನ್ನೂ ಕಡಿಮೆ ಬರುತ್ತೆ. ಏನಕ್ಕೆ ನಾಟ್ ಕಾಯಿನ್ ಡಾಗ್ಸ್ ಎರಡೂ ಕೂಡ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗಿತ್ತು. ಬಟ್ ಕ್ಯಾಟ್ಸ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗುತ್ತೆ ಅಂದರೆ ಖಂಡಿತ ಡೌಟು. ಏನಕ್ಕೆ ಡಾಗ್ಸ್ಗಿರ್ಬೋದು, ನಾಟ್ ಕಾಯಿನ್ಗಿರ್ಬೋದು ಟೋನ್ ಸಪೋರ್ಟ್ ಇತ್ತು, ಟೆಲಿಗ್ರಾಮ್ ಸಪೋರ್ಟ್ ಇತ್ತು. ಒಬ್ರಿಗೊಬ್ರು ತುಂಬಾ ಬೆಜ್ಜಾನ್ ಟಾಪಲ್ಲಿರುವಂತಹ ಬ್ರ್ಯಾಂಡ್ಸ್ಗಳೆಲ್ಲ, ಟಾಪಲ್ಲಿರುವಂಥ ಪ್ರಾಜೆಕ್ಟ್ಗಳೆಲ್ಲ ಇವ್ರಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ಬಟ್ ಕ್ಯಾಟ್ಸ್ಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಬಿಟ್ಗೆಟ್ಟಲ್ಲಿ ಪ್ರೀ ಮಾರ್ಕೆಟ್ ಬಿಟ್ಟಿದ್ದಾರೆ ಅನ್ನೋ ಒಂದು ಇದನ್ನು ಬಿಟ್ಟರೆ, ಅದನ್ನು ಬಿಟ್ಟರೆ ಇನ್ನೇನು ಕೂಡ ಹೇಳ್ಕೊಳ್ಳೋ ಅಂಥದ್ದಿಲ್ಲ. ಸೊ ಅದರಿಂದ ಇವ್ರ ಕಡೆಯಿಂದ ಹೆವಿಯಾಗಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ತಪ್ಪು. ಆ್ಯಂಡ್ ಟೋಟಲ್ ಸಪ್ಲೈ ನೋಡ್ತಾ ಇರ್ಬೋದು, ಟೋಟಲಾಗಿ 600 ಬಿಲಿಯನ್ ಟೋಕನ್ಸ್ ಇದೆ. ಇವಾಗ ಮೇನ್ ಕ್ವಶನ್ ಏನಂದರೆ, ನಮಗೆ ಡಾಗ್ಸ್ ಅವರು 73% 83% ಕಮ್ಯುನಿಟಿ ಕೊಟ್ಟಿದ್ರು. ಬಟ್ ಕ್ಯಾಟ್ಸ್ ಅವರು ಅಷ್ಟೇ ಕೊಡ್ತಾರೆ ಅಂದರೆ ಡೌಟ್. ಏನಕ್ಕೆ ಮೇ ಬಿ ಅವ್ರು 50% ಕೊಡ್ಬೋದು, 40% ಕೊಡ್ಬೋದು, 30% ಕೊಡ್ಬೋದು, 100% 90% ಆದರೂ ಕೂಡ ಕೊಡ್ಬೋದು. ಬಟ್ ಇನ್ನೂ ಕೂಡ ಅದು ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ. ಅದು ಅನೌನ್ಸ್ ಆದಮೇಲೆ ಮಾತ್ರ ನಮಗೆ ಇದರ ವ್ಯಾಲ್ಯೂ ಗೊತ್ತಾಗೋದು, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಬಟ್ ಇವಾಗ ಅರ್ನಿಂಗನ್ನು ಮಾಡ್ತಾಯಿದ್ರೆ ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ, ಅರ್ನಿಂಗನ್ನು ಮಾಡ್ತಾರೆ. ಎಲ್ಲರ ಹತ್ರನೂ ಮೇ ಬಿ ಒಂದು 12,000 30,000 20,000 ಟೋಕನ್ ಇರುತ್ತೆ ಅಂದ್ಕೊಂಡಿರ್ತೀನಿ. ಬಟ್ ಡಾಗ್ಸ್ ರೇಂಜ್ಗೆ ಹೆವಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಪ್ರಾಜೆಕ್ಟ್ ಕಡೆಯಿಂದ. ಇದು ಬಂತು ಅಂದರೆ ಕ್ಯಾಟ್ಸ್ ಬಗ್ಗೆ ಇರುವಂಥ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗುತ್ತೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂತು ಅಂದರೆ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ವೀಡಿಯೋನ ಮಾಡಿದಾಗ 993K ಇದ್ದರು. ಬಟ್ ಇವಾಗ ಆಲ್ರೆಡಿ 1.1 ಮಿಲಿಯನ್ ಫಾಲೋವರ್ಸ್ ಕೂಡ ಆಗಿಬಿಟ್ಟಿದ್ದಾರೆ. ಇವ್ರ ಕಡೆಯಿಂದ ಏನಪ್ಪ ಅಪ್ಡೇಟ್ ಅಂದರೆ, ಒಂದು ಕೆಲವೊಂದು ಟಾಸ್ಕ್ಗಳಿದೆ, ಒಂದು ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟನ್ನು ಮಾಡಿದ್ರೆ ನಿಮಗೆ ಪಾಯಿಂಟ್ ಸಿಗುತ್ತೆ, ಅದನ್ನು ಬಿಡಿ. ಅದ್ರ ಕೆಳಗಡೆ ಬಂತು ಅಂದರೆ, ವಿ ವಿಲ್ ಅನೌನ್ಸ್ ದ ಲಿಸ್ಟಿಂಗ್ ಡೇಟ್ ವೆರಿ ಸೂನ್. ಇನ್ನು ಸ್ವಲ್ಪ ದಿನದಲ್ಲೇ ಲಿಸ್ಟಿಂಗ್ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ವಿ ಅಂದ್ಬಿಟ್ಟು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಲಿಸ್ಟಿಂಗ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಲಿಸ್ಟಿಂಗ್ ಡೇಟನ್ನು ಅನೌನ್ಸ್ ಮಾಡ್ತೀವಿ ಸೂನ್ ಅಂತ ಕೊಡೋದ್ರಿಂದ ಮೇ ಬಿ ಈ ತಿಂಗಳಾಗಲ್ಲ, ಆಲ್ರೆಡಿ ಬಂದ್ಬಿಟ್ಟೈತೆ. ಮೇ ಬಿ ಇನ್ನು 2 to 3 ವೀಕ್ಸ್ ಒಳಗಡೆ ಲಿಸ್ಟಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಲಿಸ್ಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನನ್ನ ಪ್ರಕಾರ ಈ ಒಂದು ಟೋಕನ್ ವಿತಿನ್ 2 ಮಂತ್ಸಲ್ಲಿ ಕೂಡ ಲಿಸ್ಟಿಂಗ್ ಆಗ್ತದೆ. ಇದು ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ಬಗ್ಗೆ ಇರೋಂಥ ಒಂದು ಗುಡ್ ನ್ಯೂಸ್. ಆ್ಯಂಡ್ ಎಷ್ಟು ಸಾಧ್ಯ ಅಷ್ಟು ಟೋಕನ್ ಅರ್ನಿಂಗನ್ನು ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಮೂರನೇ ಅಪ್ಡೇಟ್ ಬಂತು ಅಂದರೆ ನಿಮಗೆ ಹಾಟ್ ಪ್ರೋಟೋಕಾಲ್. ಇದ್ರ ಬಗ್ಗೆ ವೀಡಿಯೋನ ಮಾಡಿದ ನಂತರ ಟೆಲಿಗ್ರಾಮ್ಸಲ್ಲಿ ಪೋಸ್ಟನ್ನು ಹಾಕ್ತಾಯಿದೆ. ಬೇರೆ ಬೇರೆ ಪ್ರಾಜೆಕ್ಟ್ಗಳಂದರೆ ಇದರಲ್ಲಿ ಸಬ್ ಪ್ರಾಜೆಕ್ಟ್ ಲೈಕ್ ಬೇರೆ ಬೇರೆ ಟೋಕನ್ಸ್ ಎಲ್ಲ ಕೊಡ್ತಾಯಿದ್ರು. ಅದರಿಂದ ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಪ್ರಾಫಿಟನ್ನು ಮಾಡ್ಕೊಂಡಿದ್ವಿ.
ಈ ಒಂದು ಪ್ರಾಜೆಕ್ಟ್ ಅಷ್ಟೊಂದು ವೈರಲ್ ಆಗಿಲ್ಲ. ಕಂಪೇರ್ನ ಮಾಡ್ತು ಅಂದರೆ ಡಾಗ್ಸ್ ಇರ್ಬೋದು, ಹ್ಯಾಮ್ಸ್ ಇರ್ಬೋದು, ಈ ರೀತಿ ಕಂಪೇರ್ನ ಮಾಡ್ತಂದರೆ ಈ ಒಂದು ಪ್ರಾಜೆಕ್ಟ್ ಅಷ್ಟೊಂದು ವೈರಲ್ ಆಗಿಲ್ಲ. ಬಟ್ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್ ಇದೆ ಆ್ಯಕ್ಚುಲಿ. ಇದಕ್ಕೆ ನ್ಯೂ ಯೂಸರ್ ಜಾಯ್ನ್ ಆಗಿಬಿಟ್ಟು ಹಾಟ್ ಟೋಕನ್ ಅರ್ನಿಂಗನ್ನು ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಬಟ್ ಹಳೆ ಯೂಸರ್ಗೆ ಕಂಪೇರ್ ಮಾಡ್ತು ಅಂದರೆ ಹೊಸ ಯೂಸರ್ಸು ಅಷ್ಟೊಂದು ಅರ್ನಿಂಗ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಫಸ್ಟ್ ಟೈಮ್ಗೆ 0.22 ಟೋಕನ್ಸನ್ನ ಬರ್ತಾಯಿತ್ತು ಪರ್ ಅವರ್ ಸಮಥಿಂಗ್ ಏನೋ ಮರ್ತ್ಬಿಟ್ಟಿದ್ದೀನಿ. ಬಟ್ ಇವಾಗ ಅದು ಸಿಗ್ತಾಯಿಲ್ಲ. ಒಂದು ದಿನಕ್ಕೆ ಜಸ್ಟ್ 0.002 ಟೋಕನ್ ಸಿಗ್ತಾಯಿದೆ. ಸೊ ಹಳೆ ಯೂಸರ್ ಕಂಪೇರ್ ಮಾಡ್ತು ಅಂದರೆ ಹೊಸರು ಇವಾಗ ಅಷ್ಟೊಂದು ಅರ್ನಿಂಗ್ ಮಾಡೋದಕ್ಕಾಗೋದಿಲ್ಲ. ಬಟ್ ಇವ್ರು ಕೊಡ್ತಾರಂಥ ಫ್ರೀ ಟೋಕನ್ನ ಅರ್ನಿಂಗ್ ಮಾಡ್ಕೊಬೋದು. ಫ್ರೀ ಟೋಕನ್ ಏನದು ಎಲ್ಲ ನೋಡ್ತಾ ಇರ್ಬೋದು. ಟೆಲಿಗ್ರಾಮ್ನ CEO, ಟೆಲಿಗ್ರಾಮ್ ಫೌಂಡರ್ ಅವರು ಅರೆಸ್ಟ್ ಆದರು. ಅದಾದ ನಂತರ ಟೆಲಿಗ್ರಾಮ್ಲಿದ್ದಂತಹ ಮಿನಿ ಅಪ್ಲಿಕೇಶನ್ಸ್ ಅವ್ರಿಗೆ ಸಪೋರ್ಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಹಾಗೆ ತುಂಬ ದೊಡ್ಡ ಸೆಲೆಬ್ರಿಟೀಸ್ ಇರ್ಬೋದು, ಲೈಕ್ ಯಾರನ್ನು ತಗೊಳ್ಳೋಣ, ನೆನಪು ಬರ್ತಾಯಿಲ್ಲ, ಎಲನ್ ಮಸ್ಕ್ ತಗೊಳ್ಳೋಣ, ಅಥವಾ ಬೇರೆ ಇರ್ಬೋದು, ಯಾರಾದರೂ ಇರ್ಬೋದು, ತುಂಬ ಜನ ಸಪೋರ್ಟನ್ನು ಮಾಡ್ತಾಯಿದ್ದಾರೆ ಅವ್ರ ಕಡೆಯಿಂದ. ಅದೇ ರೀತಿ ಹಾಟ್ ಪ್ರೋಟೋಕಾಲ್ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋದಕ್ಕೆ ಒಂದು ಕಮ್ಯುನಿಟಿ ಕಡೆಯಿಂದನೇ ಅವ್ರು ಹೇಳಬೇಕಲ್ಲ. ಸೊ ಅದರಿಂದ ಒಂದು ಇವೆಂಟ್ ಟೈಪ್ ಬಿಟ್ಟಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು. ಟೋಕನ್ಸ್ಗೆ ಹೋದರೆ ನಿಮಗೆ ಫ್ರೀ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ತದೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಲವೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದಂದ್ರೆ ಫ್ರೀ ಟೋಕನ್ ಕೊಡ್ತಾ ಇದ್ದಾರೆ. ಆ್ಯಡ್ ಫ್ರೀ ಎಮೋಜಿ ಇನ್ ನೇಮ್ ಅಂದರೆ ಅವ್ರನ್ನ ಫ್ರೀ ಮಾಡಿ ಅನ್ನೋದಕ್ಕೆ ಒಂದು ಎಮೋಜಿ ಐತೆ, ಫ್ರೀ ಎಮೋಜಿ ಅಂದ್ಬಿಟ್ಟು ಅದನ್ನು ನಮ್ಮ ಟೆಲಿಗ್ರಾಮ್ ಯೂಸರ್ ನೇಮ್ ಪಕ್ಕದಲ್ಲಿ ಹಾಕ್ಕೊಂಡು ಇದನ್ನು ಕ್ಲಿಕ್ ಮಾಡ್ತು ಅಂದರೆ 20 ಫ್ರೀ ಟೋಕನ್ಸ್ ಕೂಡ ಸಿಗುತ್ತೆ. ಅದ್ರ ಕೆಳಗಡೆ ಮೇಕ್ ಎ ಪೋಸ್ಟ್ ವಿತ್ ಹ್ಯಾಶ್ಟ್ಯಾಗ್ ಫ್ರೀ ದೊರೋ ತಾನೆ, ಎಸ್. ಸೊ ಹ್ಯಾಶ್ಟ್ಯಾಗ್ನ ಹಾಕ್ಬಿಟ್ಟು ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಬೇಕು. ಪೋಸ್ಟನ್ನು ಮಾಡಿಬಿಟ್ಟು ಅಲ್ಲಿ ಸಿಗೋಂಥ ಲಿಂಕನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಟ್ವಿಟರ್ ಯೂಸ್ ಮಾಡ್ತೀನಿ. ಸೊ ಟ್ವಿಟರ್ನ ಓಪನ್ ಮಾಡಿಕೊಂಡೆ, ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡೆ, ಪೋಸ್ಟ್ನ ಕ್ಲಿಕ್ ಮಾಡಿಕೊಂಡೆ, ಅವ್ರದ್ದೊಂದು ಪಿಕ್ಚರ್ನ ಹಾಕಿದೆ, ಹಾಗೆ ಹ್ಯಾಶ್ಟ್ಯಾಗ್ ಫ್ರೀ ದೂರ ಅಂತ ಹಾಕ್ತೆ. ಅದ್ರ ಜೊತೆ ಪ್ರೈವಸಿ ಈಸ್ ನಾಟ್ ಎ ಕ್ರೈಮ್, ಅಥವಾ ನಿಮ್ಗೆ ಏನು ಬರುತ್ತೆ ಅದನ್ನು ಹಾಕಿ, ಏನು ತೊಂದರೆ ಇಲ್ಲ, ಹಾಕಬೇಕು ಅಂತ ಕಂಪಲ್ಸರಿ ಇಲ್ಲ. ಬಟ್ ಹ್ಯಾಶ್ಟ್ಯಾಗ್ ಏನೈತೆ ಅದನ್ನು ಮಾತ್ರ ಕಂಪಲ್ಸರಿ ಹಾಕಬೇಕು. ಹಾಕಿಬಿಟ್ಟು ಕೆಳಗಡೆ ಶೇರ್ ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡಿಕೊಂಡೆ, ಅಲ್ಲಿ ಸಿಗೋಂಥ ಲಿಂಕನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟನ್ನು ಕೊಡ್ತು ಅಂದರೆ 24 hours ವೆರಿಫೈ ಮಾಡ್ತಾರೆ. ವೆರಿಫೈ ಆಗಿಬಿಟ್ಟು ಸರಿಯಾಗಿ ಮಾಡಿದ್ರು ಅಂದರೆ ನಿಮಗೆ 30 ಟೋಕನ್ಸ್ ಕೂಡ ಕೊಡ್ತಾರೆ. ಅದರ ಕೆಳಗಡೆ ಒಂದು ಟೋಕನ್ ಡೆಪಾಸಿಟ್ ಮಾಡೋದ್ರಿಂದ 50 ಫ್ರೀ ಟೋಕನ್ಸ್ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಫ್ರೀ ಟೋಕನ್ ವರ್ತ್ ಎಷ್ಟು? ಈ ಟೋಕನ್ ಲಿಸ್ಟ್ ಆಗಿದೆ ಅಂದರೆ ಖಂಡಿತ ಲಿಸ್ಟಿಂಗ್ ಆಗಿಲ್ಲ. ಆ್ಯಂಡ್ ಇದ್ರ ವರ್ತ್ ಕೂಡ ನನಗೆ ಗೊತ್ತಿಲ್ಲ. ಏನಕ್ಕೆ ಈ ಒಂದು ಪ್ರಾಜೆಕ್ಟಲ್ಲಿ ಬೆಜ್ಜಾನ್ ಟೋಕನ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಅದೇ ರೀತಿ ಫ್ರೀ ಟೋಕನ್ ಕೂಡ ತೊಗೊಂಬಂದಿದ್ದಾರೆ. ಟೋಟಲ್ ಆಗಿ 276K ಯೂಸರ್ಸ್ ಇದ್ದಾರೆ. ಅಂದರೆ ಅಷ್ಟೊಂದು ಜನ ಈ ಒಂದು ಟೋಕನ್ನ ಹೋಲ್ಡ್ ಇಟ್ಕೊಂಡಿದ್ದಾರೆ. ಎಷ್ಟು ಮಿಂಟ್ ಆಗಿದೆ? 12 ಮಿಲಿಯನ್ ಟೋಕನ್ಸ್ ಇವಾಗ ಆಲ್ರೆಡಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ 276K ಯೂಸರ್ಸ್ ಇದೆ. ಅಂದರೆ ಅಷ್ಟು ಜನ ಹೋಲ್ಡ್ ಮಾಡಿದ್ದಾರೆ. ಟೋಟಲ್ ಇದ್ರ ಟೋಕನ್ ವ್ಯಾಲ್ಯೂ ಇನ್ ಹೋಲ್ಡರ್ಸ್ ಹತ್ರ ಎಷ್ಟು ಜನ ಇದೆ ಅಂದರೆ 12 ಮಿಲಿಯನ್ ಟೋಕನ್ಸು ಹೋಲ್ಡರ್ಸ್ ಹತ್ರ ಇದೆ, ಅಂದರೆ ಜನರ ಹತ್ರ ಇದೆ. ಸೊ 12 ಮಿಲಿಯನ್ ಇದೆ ಅಂದರೆ ಖಂಡಿತ ನನ್ನ ಪ್ರಕಾರ ಇದು ವರ್ತ್ ಇದೆ. ಫ್ರೀಯಾಗಿ ಕೊಡ್ತಾ ಇರೋದು ಟೋಕನ್. ಈ ಒಂದು ಟೋಕನ್ ಟಾನ್ ಬ್ಲಾಕ್ ಚೈನಲ್ಲಿ ಬರ್ತಾ ಇದೆ. ನೋಡೋಣ ಲಿಸ್ಟಿಂಗ್ ಆದಮೇಲೆ ಎಷ್ಟು ವರ್ತ್ ಇರುತ್ತೆ ಅಂದ್ಬಿಟ್ಟು. ಬಟ್ ಫ್ರೀಯಾಗಿ ಕೊಡ್ತಾ ಇರೋದಲ್ವಾ, ಒಂದು 20 ಟೋಕನ್ ಮೇಲ್ಗಡೆ ಸಿಗುತ್ತೆ, ಹತ್ರ ಕೆಳಗಡೆ 30 ಟೋಕನ್ ಸಿಗುತ್ತೆ. ಟೋಟಲ್ ಆಗಿ 50 ಟೋಕನ್ ಸಿಗ್ತಾ ಇದೆ. ಹತ್ರ ಇದು 10 ಮಿಲಿಯನ್ ಅಥವಾ 20 ಅಥವಾ 1 ಬಿಲಿಯನ್ ಸಪ್ಲೈ ಆದರೂ ಕೂಡ ಒಂದು ರೇಂಜ್ಗೆ ಪ್ರಾಫಿಟನ್ನು ನೋಡ್ಬೋದು. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೊಸ ಯೂಸರ್ ಆಗಿರ್ಬೋದು, ಹಳೆ ಯೂಸರ್ ಆಗಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಫ್ರೀ ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಆ್ಯಂಡ್ ಮೇಯ್ನಾಗಿ ಈ ಒಂದು ಹಾಟ್ ಟೋಕನ್ ಯಾವಾಗೂ ಲಿಸ್ಟಿಂಗ್ ಅಂದರೆ ಖಂಡಿತ ಅಪ್ಡೇಟ್ ಇಲ್ಲ. ಇವಾಗ ನಮಗೆ ಇನ್ನೂ ಕೂಡ ಟೋಟಲ್ ಸಪ್ಲೈ ಗೊತ್ತಿಲ್ಲ. ಬಟ್ ಪ್ರಿಪರ್ಚುವಲ್ ಯಾವುದದು ಪ್ರಿಪರ್ಚುವಲ್ ಮಾರ್ಕೆಟಾ, ಎಸ್ ಹೌದು, ಅಟ್ ಪ್ರೆಸೆಂಟ್ ಬಂತು ಅಂದರೆ $8 ಅಥವಾ $10 ರೇಟಿಂಗ್ ಅಂದರೆ ಪ್ರೈಸ್ ಕೂಡ ನಡೀತಾ ಇದೆ. ಸೊ ಈ ಒಂದು ಟೋಕನ್ ವ್ಯಾಲ್ಯೂ ಬಂತು ಅಂದರೆ ನನ್ನ ಪ್ರಕಾರ ಮಿನಿಮಮ್ ಅಟ್ಲೀಸ್ಟ್ ಒಂದು $4 $5 ಅದು ನಿಂತ್ಕೊಳ್ಳುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬ ಚೆನ್ನಾಗಿದೆ. ಇವ್ರ ಕಡೆಯಿಂದ ಬಿಟ್ಟಂಥ ಟೋಕನ್ಗಳಷ್ಟು ಒಳ್ಳೊಳ್ಳೆ ಪ್ರಾಫಿಟನ್ನು ಕೊಟ್ಬಿಟ್ಟು ಹೋಗಿವೆ. ನೋಡೋಣ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು. ನನ್ನ ಪ್ರಕಾರ ಇನ್ನೂ ಕೂಡ ಅವರು ಲಿಸ್ಟಿಂಗ್ ಬಗ್ಗೆ ಯಾವುದೇ ಥರ ಮಾತುಕತೆ ಆಡ್ತಾ ಇಲ್ಲದ್ರಿಂದ ಮೇ ಬಿ 2025ಗೆ ಲಿಸ್ಟಿಂಗ್ ಅನಿಸುತ್ತೆ ಇದು. ಸೊ ಅಲ್ಲಿವರೆಗೆ ಎಷ್ಟು ಸಾಧ್ಯ ಅಷ್ಟು ಟೋಕನ್ ಅರ್ನಿಂಗ್ ಮಾಡ್ಕೊಳ್ಳಿ. ಬಟ್ ಅಂಡರ್ ರೇಟೆಡ್ ಪ್ರಾಜೆಕ್ಟ್ ಇದು. ಬಟ್ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಜೆಕ್ಟ್, ಯಾರು ಕೂಡ ಮಿಸ್ ಮಾಡ್ಕೊಂಬಿಡಿ. ಸೊ ಹಾಟ್ ವಾಲೆಟ್ ಬಗ್ಗೆ ಇದ್ದಂತಹ ಅಪ್ಡೇಟ್ ಇಷ್ಟೇ. ಇವಾಗ ಏನೆಲ್ಲ ಅಪ್ಡೇಟನ್ನು ಕೊಟ್ಟೆ ಅಷ್ಟನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರೇನಾದರೂ ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಅಂತಂದರೆ ಅವ್ರಿಗೂ ಕೂಡ ಖಂಡಿತ ಯೂಸ್ ಆಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವಿಡಿಯೋ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.